ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ದೀಪಾವಳಿಯ ಕಡೆಪಾಡ್ಯ ಹಾರ್ದಿಕ ಶುಭಾಶಯಗಳು. ಇವತ್ತು ಈ ಅಂಕಣದಲ್ಲಿ ಕಡೆಪಾಡ್ಯ ಯಾವ ದಿನ ಇದೆ, ಪೂಜೆಗೆ ಸರ್ವಶ್ರೇಷ್ಠ ಮುಹೂರ್ತ ಯಾವಾಗ, ಯಾವ ದೇವರ ಪೂಜೆ ಮಾಡಬೇಕು, ಈ ಪೂಜೆ ಮಹತ್ವ ಏನು ಎಂಬುದನ್ನು ತುಂಬ ಸಂಕ್ಷಿಪ್ತವಾಗಿ ತಿಳಿಸಿಕೊಡುವೆ. ಬನ್ನಿ, ಹಾಗಾದರೆ ನಾನು ನಿಮ್ಮ ಜೊತೆ ಪ್ರೊಫೆಸರ್ ಜಿ ಕೆ ವಾಡ್ಕರ್, ಗೋಕಾಕದಿಂದ. ಈ ನನ್ನ ಲಿಸನ್ ಟು ಮೀ, ಸ್ವಲ್ಪ ನನ್ನ ಮಾತು ಕೇಳಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಈ ಕಡೆಪಾಡ್ಯ ಹಬ್ಬವನ್ನು 5 ದಿನಗಳ ಹಬ್ಬ ದೀಪಾವಳಿ ಮುಗಿದ 5ನೇ ದಿನದಂದು, ಅಂದರೆ ಕಾರ್ತಿಕ ಮಾಸ ಶುಕ್ಲ ಪಕ್ಷದ 5ನೇ ದಿನ ಪಂಚಮಿ ತಿಥಿಯೆಂದು ಆಚರಿಸಲಾಗುತ್ತದೆ. ಈ ಕಡೆಪಾಡ್ಯವನ್ನು ಸೌಭಾಗ್ಯ ಪಂಚಮಿ, ಲಾಭ ಪಂಚಮಿ ಅಥವಾ ಜ್ಞಾನ ಪಂಚಮಿ ಇಲ್ಲ ಪಾಂಡವ ಪಂಚಮಿ ಅಂತಲೂ ಕರೆಯುತ್ತಾರೆ. ವಿಶೇಷವಾಗಿ ಈ ದಿನದಂದು ಪಾಂಡವರು ಕೌರವರನ್ನು ಸೋಲಿಸಿದ ದಿನ ಎಂದು ಒಂದು ಕಡೆ ನಂಬಿಕೆಯಾದರೆ, ಇನ್ನೊಂದು ಕಡೆ ಪಾಂಡವರು 13 ವರ್ಷಗಳ ವನವಾಸವನ್ನು ಪೂರ್ಣಗೊಳಿಸಿದ ದಿನ ಎಂದು ನಂಬಲಾಗುತ್ತದೆ. ಜೈನ ಧರ್ಮದಲ್ಲಿ ಈ ಹಬ್ಬವನ್ನು ಜ್ಞಾನ ಪಂಚಮಿ ಎಂದು ಕರೆಯುತ್ತಾರೆ. ಹಾಗೂ ಜೈನ ಬಾಂಧವರು ಈ ಹಬ್ಬವನ್ನು ವಿಶೇಷ ಆಚರಣೆಯೊಂದಿಗೆ ಸಂಭ್ರಮದಿಂದ ಆಚರಿಸುತ್ತಾರೆ. ಅವರ ಪ್ರಕಾರ ಈ ದಿನದಂದು ಧ್ಯಾನ ಹಾಗೂ ಪ್ರಾರ್ಥನೆ ಮಾಡುವುದರಿಂದ ಜ್ಞಾನ ಲಭಿಸುತ್ತದೆ ಎಂದು ನಂಬಲಾಗಿದೆ. ಈ ವರ್ಷ ಅಂದರೆ 2025ರಲ್ಲಿ ಕಡೆ ಪಾಡ್ಯ ಹಬ್ಬವನ್ನು ರವಿವಾರ ದಿನಾಂಕ 26 ಅಕ್ಟೋಬರ್ 2025ರಂದು ಆಚರಿಸಲಾಗುವುದು. ಈ ದಿನ ವಿಶೇಷವಾಗಿ ಮೊದಲು ಗಣಪತಿಯ ಪೂಜೆ, ನಂತರ ಶಿವನ ಪೂಜೆ, ಆಮೇಲೆ ವಿಜೃಂಭಣೆಯಿಂದ ಲಕ್ಷ್ಮೀ ಪೂಜೆಯನ್ನು ಮಾಡಲಾಗುತ್ತದೆ. ಜೊತೆಗೆ ಈ ದಿನದ ಪೂಜೆಯಲ್ಲಿ ವಹಿ, ಖಾತೆ, ಲೆಕ್ಕಪತ್ರಗಳ ಪುಸ್ತಕಗಳನ್ನು ಪೂಜಿಸಲಾಗುತ್ತದೆ. ಅಲ್ಲದೆ ಇವತ್ತಿನ ದಿನ ಮನೆಯ ಮುಖ್ಯ ಬಾಗಿಲಿನ ಮೇಲೆ, ಅಂದರೆ ದ್ವಾರಗಳ ಮೇಲೆ ಸ್ವಸ್ತಿಕ ಚಿಹ್ನೆಯನ್ನು ರಚಿಸಲಾಗುತ್ತದೆ. ಒಂದು ವೇಳೆ ಪೂಜೆ ಅಂಗಡಿಯಲ್ಲಿ ಮಾಡುವುದಾದರೆ ಈ ದಿನದಂದು ಅಂಗಡಿಯ ಬಾಗಿಲ ಮೇಲೆ 2 ಸ್ವಸ್ತಿಕಗಳನ್ನು ಕುಂಕುಮದಿಂದ ತೆಗೆದು 2 ಸ್ವಸ್ತಿಕಗಳ ಮಧ್ಯದಲ್ಲಿ ಓಂ ಎಂದು ಬರೆಯಲಾಗುತ್ತದೆ. ಹಾಗೂ ಗಲ್ಲಾಪೆಟ್ಟಿಗೆಯ ಗೋಡೆಯ ಮೇಲೆ ಶುಭ, ಲಾಭ ಅಂತ ಬರೆಯಲಾಗುತ್ತದೆ. ಈ ರೀತಿಯಾಗಿ ಪೂಜೆಯನ್ನು ಮಾಡುವುದರಿಂದ ಯಾವುದೇ ವ್ಯಾಪಾರ ಸಮೃದ್ಧಿಯಿಂದ ಸಾಗುತ್ತದೆ, ಭಾಗ್ಯ ತೆರೆಯುತ್ತದೆ ಅಂತ ನಂಬಿಕೆ ಇದೆ. ಆದ್ದರಿಂದಲೇ ಇದನ್ನು ಲಾಭ ಪಂಚಮಿ ಎಂದು ಕರೆಯುತ್ತಾರೆ. ಅಲ್ಲದೆ ಹಾಗೂ ಮನೆ ಪರಿವಾರದಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆ ಮಾಡುತ್ತದೆ ಎಂದು ಇದನ್ನು ಸೌಭಾಗ್ಯ ಪಂಚಮಿ ಅಂತಲೂ ಕರೆಯುತ್ತಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಚಾತುರ್ಮಾಸ ಪ್ರಾರಂಭವಾದಾಗ 4 ತಿಂಗಳು ಅಂದರೆ ದೇವುತ್ಥಾನ ಏಕಾದಶಿ ಮುಗಿಯುವವರೆಗೂ ಹೊಸದಾಗಿ ಮನೆ ಕಟ್ಟುವುದು, ಮದುವೆ ಸಮಾರಂಭ, ಜಮೀನು ಖರೀದು, ಯಾವುದೇ ವ್ಯಾಪಾರ ಬಿಸ್ನೆಸ್, ಹೊಸ ಅಂಗಡಿಯ ಓಪನಿಂಗ್ ಮಾಡಲಾಗುವುದಿಲ್ಲ, ಏಕೆಂದರೆ ಅದು ಅಶುಭ. ಆದರೆ ಚಾತುರ್ಮಾಸದಲ್ಲಿಯೇ ಬರುವಂತಹ ಒಂದು ಸರ್ವಶ್ರೇಷ್ಠ ದಿನ ಅಂದರೆ ಈ ದಿನ ಕಡೆ ಪಾಡ್ಯದಂದು ಹೊಸದಾಗಿ ಏನೆಲ್ಲ ಪ್ರಾರಂಭಿಸಬಹುದು, ಉದ್ಘಾಟಿಸಬಹುದು. ಸ್ನೇಹಿತರೆ, ಪೂಜೆಗೆ ಈ ದಿನ ಶುಭ ಮುಹೂರ್ತಗಳು ಈ ಸಮಯದಲ್ಲಿ ಇವೆ. 1ನೇ ಸರ್ವಶ್ರೇಷ್ಠ ಮುಹೂರ್ತ ರವಿವಾರ ಮುಂಜಾನೆ, ಮತ್ತೊಮ್ಮೆ ಹೇಳ್ತಾನೆ ಕೇಳಿ, ರವಿವಾರ ಮುಂಜಾನೆ 6:45ರಿಂದ ಮುಂಜಾನೆ 11 ಗಂಟೆವರೆಗೂ ಸಿಗುತ್ತದೆ. ಈ ಸಮಯದಲ್ಲಿ ಪೂಜೆ ಮಾಡಬಹುದು. ಈ ಮುಹೂರ್ತ ಬಿಟ್ಟರೆ ಮತ್ತೊಂದು ಶ್ರೇಷ್ಠ ಮುಹೂರ್ತ ಇದೆ. ಅದು ಗೋಧೂಳಿ ವೇಳೆಯಲ್ಲಿ, ಅಂದರೆ ಸಂಜೆ ಸುಮಾರು 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಪೂಜೆ ಮಾಡಲು ಸಮಯ ಸಿಗುತ್ತದೆ. ಈ ವೇಳೆಯಲ್ಲಿ ಪೂಜೆ ಸಂಪನ್ನ ಮಾಡಬಹುದು. ಕೊನೆಯದಾಗಿ ಒಂದು ಮಾತು, ಈ ದಿನ ರವಿವಾರ ರಾಹುಕಾಲ ಸಂಜೆ 4:30ರಿಂದ ಸಂಜೆ 6 ಗಂಟೆವರೆಗೆ ಇರುತ್ತದೆ. ಈ ರಾಹುಕಾಲದಲ್ಲಿ ಪೂಜೆ ಮಾಡಬೇಡಿ. ಸ್ನೇಹಿತರೆ, ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ಮತ್ತೊಬ್ಬರಿಗೂ ಈ ವಿಡಿಯೋವನ್ನು ಕಳುಹಿಸಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.